ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಲೋಣಿ ಬಿಕೆ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ ದಿವಂಗತ ರಾಜಶೇಖರ ಕಲ್ಯಾಣ ಶೆಟ್ಟಿ ವೇದಿಕೆ ಕಾರ್ಯಕ್ರಮದಲ್ಲಿ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ BM ಕೋರೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಗಡಿಭಾಗದಲ್ಲಿ ಶಿಕ್ಷಣದ ಕ್ರಾಂತಿ ಹರಡಿಸಿರುವ ಬಡ ಮಕ್ಕಳ ಶಿಕ್ಷಣ ಕಲ್ಪಿಸಲು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಎಂದರು. ಸುವರ್ಣ ಸಂಭ್ರಮೋತ್ಸವ ಉದ್ಘಾಟಿಸಿ ಮಾತನಾಡಿದ ಸಂಸದ ರಮೇಶ್ ಜಿಗಜಿಣಗಿ, ಶಿಕ್ಷಣ ನೀಡುವುದು ಪುಣ್ಯದ ಕೆಲಸ. ತಾಯಿ ಮೊದಲ ಗುರು, ನಂತರ ಶಿಕ್ಷಕರು. ಅದಕ್ಕಾಗಿ ರಾಷ್ಟ್ರ ನಿರ್ಮಾಣದ ಜವಾಬ್ದಾರಿ ಇಂದಿನ ಶಿಕ್ಷಣದ ತಳಹದಿಯ ಮೇಲೆ ನಿಂತಿದೆ ಎಂದರು. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷ ಬೇರೆ ಬೇರೆಯಾದರೂ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷಾತೀತವಾಗಿ ಶ್ರಮಿಸಬೇಕು ಎಂದು ಹೇಳಿದರು. ಈಗ ಒಂದು ಮುಂಚಿತವಾಗಿ ಗ್ರಂಥ ಬಿಡುಗಡೆ, ಈ ಗ್ರಂಥ ಬಿಡುಗಡೆಯನ್ನ ದಯವಿಟ್ಟು ಅಧ್ಯಕ್ಷರಾದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬ್ರವರು ಹಾಗೆಯೇ ಮಾನ್ಯ ಶ್ರೀ ಹನುಮಂತನ ನಿರಾಣಿಯವರು ಈ ಸಂಸ್ಥೆಯ ಸುವರ್ಣ ಸಂಭ್ರಮೋತ್ಸವದ ಆ ಗ್ರಂಥವನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈ ಸಂಸ್ಥೆಯ ಪಕ್ಷಿ ನೋಟ ತೆರೆದು ನಿಂತಿರುವ ಆ ಹೊತ್ತಿಗೆ ನಮಗೆ ಹೇಳ್ತಾ ಇದೆ, ಅದು ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಪಕ್ಷಿ ನೋಟ. ಕೈಗಳು ಕೊಟ್ಟಿದ್ದರೆ ಜೋರಾದ ಚಪ್ಪಾಳೆ ತಮ್ಮಿಂದ ಬರಲಿ ಅಂತ ಆಶಿಸುತ್ತಾರೆ. ಮಹಾಕೋಟಿ ಕೋಟಿ ಜನ ಆರಾಧಿಸುವ ಮಮತೆಯ ಮಂಗಲ ಮಾತೆ, ಜಯ ಜಯ ಹೇ ಭಾರತ ಮಾತೆ, ಜಯ ಜಯ ಹೇ ಭಾರತ ಮಾತೆ. ಕೋಟಿ ಕೋಟಿ ಜನ ಆರಾಧಿಸುವ ಮಮತೆಯ ಮಂಗಲ ಮಾತೆ. ನೀರು ಮೇಲಿನ ಲಿಪಿಯಾಗದೆ ಹೊತ್ತಿಗೆಯನ್ನ ಅರ್ಪಿಸಿ ಲೋಕಾರ್ಪಣೆಗೊಳಿಸ್ತಾ ಇರುವಂತ ಎಲ್ಲ ಅತಿಥಿ ಮೊದಲಿಗೆ ಸ್ವಾತಂತ್ರ್ಯ ತಂದನ ಮನೆಚ್ಚಿನ ನಾಯಕ ಪೂಜ್ಯ ಮಹಾತ್ಮ ಗಾಂಧಿ. ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರಿಗೂ ಕೂಡ ಸಂಸ್ಥೆಯ ಪರವಾಗಿ ಆಧಾರದ ಗೌರವಪೂರ್ವಕವಾದಂಥ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸ್ತೀನಿ. ನಿಜವಾಗಿಯೂ ಕೂಡ ನಮ್ಮ ಸಂಸ್ಥೆಯ ಒಂದು ಹಬ್ಬದ ವಾತಾವರಣ ಇಲ್ಲಿ ನೆರೆದಿದೆ ಅಂತ ತಿಳಿಸೋಕೆ ಭಾಳಷ್ಟು ಸಂತೋಷ ಅನಿಸ್ತದ. ನಮ್ಮ ಶಾಲೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿ ಮಿತ್ರರು ದೊಡ್ಡ ದೊಡ್ಡ ಸಂಸ್ಥೆಯೊಳಗೆ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ಒಂದು ಮೂಲ ಕಾರಣ ಏನಪ್ಪ ಅಂತಂದ್ರೆ ಮಾನ್ಯ BM ಕೋರೆ ಅವರು ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದೆ. ಆದ್ಮೇಲೆ 27 ವರ್ಷದ ಯುವಕರಾದಂಥ ಮಾನ್ಯ BM ಕೋರೆ ಅವರು 1974ರಲ್ಲಿ ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಕೇವಲ 27 ವರ್ಷದ ಯುವಕರವರು ಜಗತ್ತನ್ನೇ ಚೇಂಜ್ ಮಾಡಬೇಕಾಗಿತ್ತಂದ್ರ, ಬದಲಾವಣೆ ಮಾಡಬೇಕಾಗಿತ್ತಂದ್ರ ಅದು ಶಿಕ್ಷಣದಿಂದ ಮಾತ್ರ ಅಂತ ಅನ್ನುವಂಥ ಒಂದು ಹಿನ್ನೆಲೆ ಇಟ್ಟುಕೊಂಡು 1974ರಲ್ಲಿ ಸಂಸ್ಥೆಯೊಂದು ಪ್ರಾರಂಭ ಮಾಡೋದ್ರೊಂದಿಗೆ 1974ರಲ್ಲಿ ಮಾಧ್ಯಮಿಕ ಶ್ರೀ ಸಿದ್ದೇಶ್ವರ ಮಾಧ್ಯಮಿಕ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಆದ್ಮೇಲೆ ಇಷ್ಟಕ್ಕೆ ಅವರಿಗೆ ತೃಪ್ತಿ ಆಗಲಿಲ್ಲ. ಒಂದು ಮಾತು ಹೇಳ್ತೀನಿ, ನಾನು ಚಾಲೆಂಜ್ ಆಗಿ ಹೇಳ್ತೀನಿ, ಯಾವುದೇ ತಾಲೂಕಿನಾಗ ಒಂದು ಸಂಸ್ಥೆ ಪ್ರಾರಂಭ ಆಗಿ ತನ್ನ ಶಾಖೆಗಳನ್ನು ಎಲ್ಲಿ ತೆಗೆದಿಲ್ಲ. ಆದರೆ ಗ್ರಾಮೀಣ ಒಂದು ಪ್ರದೇಶದೊಳಗೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರ ಅಡಿಯಲ್ಲಿ ಅದರ ಆಶ್ರಯದಲ್ಲಿ 11 ಇವತ್ತ ನೀವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಸಂಸ್ಥೆಯ ಆಶ್ರಯದೊಳಗೆ 11 ಶಾಖೆಗಳು ಒಂದು ಶಿಕ್ಷಣ ಪ್ರಸಾರ ಮಾಡ್ತಾ ಇದ್ದಾವೆ. ನಿಜವಾಗಿಯೂ ಕೂಡ ಬಹಳ ಸಂತೋಷ ಅನಿಸ್ತೈತಿ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 2048 ವಿದ್ಯಾರ್ಥಿಯರು ಇವತ್ತ ನಮ್ಮ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವಂತ ಎಲ್ಲ ಪ್ರಾಥಮಿಕ, ಪ್ರೌಢ, B.Ed, ಜೂನಿಯರ್ ಕಾಲೇಜ್ ಅದ್ಭುತವಾದಂತಹ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ 27 ಅಂದ್ರೆ 27 ತಮ್ಗೆ ಗೊತ್ತೈತಿ ಹ್ಯಾಂಗಿರ್ತೈತಪ್ಪ ಅಂದ್ರೆ ಅದೇ ಹೊಸದಾಗಿ ಗೀಸಿ ಬಂದು ಎಲ್ಲ ಜೋರ್ನಾಗಿರ್ತೈತಿ. ಅಂಥ ಸಮಯದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂತ ಪರಿಪೂರ್ಣತೆ ನಮ್ಮಲ್ಲಿ ಇರುವ ಕಾರಣ ಏನೇನೋ ಮಾಡ್ತಿರ್ತೀವಿ ನಾವು. ಆದ್ರೆ ಸನ್ಮಾನ್ಯ ಲೋಣಿ ಸಾವ್ಕಾರ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದರು.
ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವುದರ ಮುಖಾಂತರ ಈ ಭಾಗದಲ್ಲಿ ಶಿಕ್ಷಣದ ಮಹತ್ವವನ್ನ ಅರಿವೇ ಗುರುವತ್ತೀವ ನಾವು. ಶಿಕ್ಷಣದ ಅರಿವನ್ನ ಗುರುವಾಗಿ ಪರಿವರ್ತಿಸಿ ನಿಮಗೆ ಇಲ್ಲಿ ಎಲ್ಲರಿಗೂ ವಿದ್ಯಾದಾನವನ್ನ ಮಾಡಿದಂತ, ದಾಸೋಹವನ್ನ ಮಾಡಿದಂತ ಸನ್ಮಾನ್ಯ BM ಕೋರೆ ಸಾಹೇಬರಿಗೆ ನಾನು ಈ ತಾಲೂಕಿನ, ಈ ಜಿಲ್ಲೆಯ ಮತ್ತು ಈ ಮತಕ್ಷೇತ್ರದ ಪರವಾಗಿ ಪುನಃಪಟ್ಟಣದಲ್ಲಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಬಂಧುಗಳೇ, ಇಂಥ ಅದ್ಭುತವಾದ ಸಂಸ್ಥೆಯನ್ನ ಕಟ್ಟಿದಂತ ಕೋರಿ ಸಾಹುಕಾರರು ಇದು ಒಂದಕ್ಕೆ ಸೀಮಿತರಾಗಲಿಲ್ಲ. ಇಂಥವು ಸುಮಾರು 11 ಸಂಸ್ಥೆಗಳನ್ನ ಕಟ್ಟಿದ್ದಾರೆ. 11 ಸಂಸ್ಥೆಗಳನ್ನ ಕಟ್ಟಿ ಈಗ ಸದ್ಯ ಇವ್ರ ಸಂಸ್ಥೆಯಲ್ಲಿ ಎಷ್ಟು ಹುಡುಗರು ಅಪ್ಪ ಅಂದ್ರೆ 2500 ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಪಾಠ ಮಾಡ್ತಿರ್ತಾರೆ. ಜೊತೆಗೆ ಇವತ್ತು ಆ 2500 ವಿದ್ಯಾರ್ಥಿಗಳಿಗೆ ಕಲಿಸ್ಲಿಕ್ಕೆ ಟೀಚರ್ಸ್, ಗುರುಗಳನ್ನ ಲೆಕ್ಕ ಹಾಕಿರಿ ನೀವು. ಸುಮಾರು ಕನಿಷ್ಠ ಇವರು ಶಾಲೆಯಲ್ಲಿ ಇವತ್ತು 50 ವರ್ಷ ಕಲಿತು ಹೋದ್ರೆ ಒಂದು ವರ್ಷಕ್ಕೆ 1,000 ಹಿಡಿದ್ರು 50,000 ಜನರು ಇವತ್ತ ಈ ಸಂಸ್ಥೆಯಲ್ಲಿ ಅಕ್ಷರ ದಾಸೋಹವನ್ನ ತಗೊಂಡು ಹೋಗಿದ್ದಾರೆ. ಇಂಥ ಅದ್ಭುತ ಕಾರ್ಯವನ್ನ ಮಾಡಿದಂತ ನಮ್ಮವರು, ನಮ್ಮ ಹಿರಿಯರು ಹ್ಯಾಂಗೀಗ ಮತ್ತು ಈ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಎಷ್ಟು ಮಾರ್ಮಿಕವಾಗ್ಯದಪ್ಪ ಅಂದ್ರೆ, ಸಿದ್ದೇಶ್ವರ ಶ್ರೀಗಳು ಹ್ಯಾಂಗ ಅತ್ಯಂತ ಶ್ರೇಷ್ಠ ಸಂತನಾಗಿ ಇವತ್ತು ನಿಮ್ಮಲ್ಲೆಲ್ಲರನ್ನ ಅಗಲಿ ಹೋಗಿದ್ದಾರೆ. ಆದ್ರೆ ಅಂಥ ಶ್ರೇಷ್ಠ ಸಂಸ್ಥೆಯನ್ನ, ಅಂತ ಅವರ ಹೆಸರಿನ ಮೇಲಿನ ಸಿದ್ದೇಶ್ವರ ಸಂಸ್ಥೆಯನ್ನ ಇವತ್ತು ಉದ್ಘಾಟನೆ ಮಾಡಿ 74 ಸಂಸ್ಥೆಯಲ್ಲಿ ವಿದ್ಯಾದಾನವನ್ನ ಪಡೆದು ತಮ್ಮ ಗುರುಗಳನ್ನ ಇವತ್ತು ಅದ್ದೂರಿಯ ಮೆರವಣಿಗೆ ಮುಖಾಂತರ ತಂದು ಗುರು ನಮನವನ್ನ ಸಲ್ಲಿಸಿದಂತ ಎಲ್ಲ ಮಾಜಿ ಮತ್ತು ಹಾಲಿ ಇರುವಂತಹ ಎಲ್ಲ ಪೂಜ್ಯರೇ, ಮುದ್ದು ಮಕ್ಕಳೇ, ಬಂಧುಗಳೇ, ಇವತ್ತು ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದ್ದು 1974ರಲ್ಲಿ ಪ್ರಾರಂಭಿಸಿದರು. ಸನ್ಮಾನ್ಯ ನಮ್ಮ ಈ ಸಂಸ್ಥಾಪಕ ಅಧ್ಯಕ್ಷರಾದಂಥ ಕೋರಿ ಸಾಹುಕಾರು ಕೇವಲ 27 ವಯಸ್ಸಿತ್ತು. 27ನೇ ವಯಸ್ಸಿನಲ್ಲಿ ಅದ್ಭುತವಾದಂತಹ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ 27 ಅಂದ್ರೆ 27 ತನಕ ಗೊತ್ತೈತಿ ಹ್ಯಾಂಗಿರ್ತೈತಪ್ಪ ಅಂದ್ರೆ ಅದೇ ಹೊಸದಾಗಿ ಗೀಸಿ ಬಂದು ಎಲ್ಲ ಜೋರ್ನಾಗಿರ್ತೈತಿ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಪರಿಪೂರ್ಣತೆ ನಮ್ಮಲ್ಲಿ ಇರುವ ಕಾರಣ ಏನೇನೋ ಮಾಡ್ತಿರ್ತೀವಿ ನಾವು. ಆದ್ರೆ ಸನ್ಮಾನ್ಯ ಲೋಣಿ ಸಾಹುಕಾರ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದರು. ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವುದರ ಮುಖಾಂತರ ಈ ಭಾಗದಲ್ಲಿ ಶಿಕ್ಷಣದ ಮಹತ್ವವನ್ನ ಅರಿವೇ ಗುರುವತ್ತೀವಿ ನಾವು. ಶಿಕ್ಷಣದ ಅರಿವನ್ನ ಗುರುವಾಗಿ ಪರಿವರ್ತಿಸಿ ನಿಮಗೆ ಇಲ್ಲಿ ಎಲ್ಲರಿಗೂ ವಿದ್ಯಾದಾನವನ್ನು ಮಾಡಿದಂಥ, ದಾಸೋಹವನ್ನು ಮಾಡಿದಂಥ ಸನ್ಮಾನ್ಯ BM ಕೋರೆ ಸಾಹೇಬರಿಗೆ ನಾನು ಈ ತಾಲೂಕಿನ ಈ ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿದಂಥ ಕೋರಿ ಸಾಹುಕಾರು ಇದು ಒಂದಕ್ಕೆ ಸೀಮಿತರಾಗಲಿಲ್ಲ. ಇಂಥವು ಸುಮಾರು 11 ಸಂಸ್ಥೆಗಳನ್ನ ಕಟ್ಟಿದ್ದಾರೆ. 11 ಸಂಸ್ಥೆಗಳನ್ನ ಕಟ್ಟಿ ಈಗ ಸದ್ಯ ಇವ್ರ ಸಂಸ್ಥೆಯಲ್ಲಿ ಎಷ್ಟು ಹುಡುಗರು ಅಪ್ಪ ಅಂದ್ರೆ 2500 ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಪಾಠ ಮಾಡ್ತಿರ್ತಾರೆ. ಜೊತೆಗೆ ಇವತ್ತು ಆ 2500 ವಿದ್ಯಾರ್ಥಿಗಳಿಗೆ ಕಲಿಸ್ಲಿಕ್ಕೆ ಟೀಚರ್ಸ್, ಗುರುಗಳನ್ನ ಲೆಕ್ಕ ಹಾಕಿರಿ ನೀವು.
ಸುಮಾರು ಕನಿಷ್ಠ ಇವರು ಶಾಲೆಯಲ್ಲಿ ಇವತ್ತು 50 ವರ್ಷ ಕಲಿತು ಹೋದ್ರೆ ಒಂದು ವರ್ಷಕ್ಕೆ 1,000 ಹಿಡಿದ್ರು 50,000 ಜನರು ಇವತ್ತು ಈ ಸಂಸ್ಥೆಯಲ್ಲಿ ಅಕ್ಷರ ದಾಸೋಹವನ್ನು ತಗೊಂಡು ಹೋಗಿದ್ದಾರೆ. ಬಂಧುಗಳಿಂದ ಇಂಥ ಅದ್ಭುತ ಕಾರ್ಯವನ್ನು ಮಾಡಿದಂಥ ನಮ್ಮವರು, ನಮ್ಮ ಹಿರಿಯರು, ಶ್ರೀಗಳು ಹ್ಯಾಂಗ ಅತ್ಯಂತ ಶ್ರೇಷ್ಠ ಸಂತನಾಗಿ ಇವತ್ತು ನಿಮ್ಮೆಲ್ಲರನ್ನ ಅಗಲಿ ಹೋಗಿದ್ದಾರೆ. ಆದರೆ ಅಂಥ ಶ್ರೇಷ್ಠ ಸಂಸ್ಥೆಯನ್ನು, ಅಂಥ ಅವರ ಹೆಸರ ಮೇಗಿನ ಸಿದ್ದೇಶ್ವರ ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಿ 74ರಿಂದ ತಾವು ಸುಮಾರು 50,000 ಕನಿಷ್ಠ. ಯಾಕಂದ್ರೆ ಇನ್ನು ನಾವು ಸ್ವಲ್ಪ ನಮ್ಮ ಸೈಡ್ ಹೋದ್ರೆ ಗುಲ್ಬರ್ಗ ಆ ಕಡೆ ಹೋದ್ರೆ ಗುಲ್ಬರ್ಗ ಕಡಿಮೆ ಇತ್ತು. ಅಲ್ಲಿ ಯಾರೇ ಮಾಸ್ತರ್ಗಳು ಅದಾರಪ್ಪ ಅಂದ್ರೆ ಇವತ್ತು ಹೆಂಗೆ ಮಂಗಳೂರು ಬೆಂಗಳೂರು ಆ ಕಡೆ ಮಾಸ್ತರ್ಗಳು ಅದಾರಂದ್ರೆ ಅವರು ನಮ್ಮ ಜಿಲ್ಲೆಯವರೇ ಇರ್ತಾರೆ ಇವತ್ತು. ಅದೇ ಥರವಾಗಿ ಅವಾಗ B.Ed ಮತ್ತು ಉಳಿದ ಹೆಚ್ಚಿನ ಕಾಲೇಜ್ ಲೆಕ್ಚರರ್ ಆಗಬೇಕಾಗಿತ್ತಂದ್ರೆ MA M.Ed ಈ ಥರ ಇದ್ದವರನ್ನ ಅವಾಗ ಎಷ್ಟೊಂದು ಜನರು ಎಲ್ಲಿ ಹೋದರೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ನಾಗ ಬರೇ ವಿಜಯಪುರ ಜಿಲ್ಲೆಯವರೇ ಸಿಗ್ತಿದ್ರು. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಂಥ ಸಂಸ್ಥೆಯನ್ನು ಸೃಷ್ಟಿಸಿದಂಥ B.M. ಕೋರೆ ಅವರು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಎಂಥ ಸಮೂಹ ಇಲ್ಲಿ ನಡೆದ. ನಾನು ನಿನ್ನೆ ಬಂದಾಕರೆ ಏನಪ್ಪ ಇಷ್ಟು ದೊಡ್ಡದು ಮಾಡ್ಯಾರ ಇವರೆಲ್ಲ, ಆದ್ರೆ ಜನ ಬರಬೇಕಲ್ಲ ಅಂತ ಯೋಚನೆ ಮಾಡಿದ್ದೆ. ಆದ್ರೆ ಇವತ್ತು ಜನ ಅಲ್ಲ, ಜನ ಸಾಗರವೇ ಬಂದಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಇದು ಯಾಕೆ ಅಂದ್ರೆ ಇದು B.M. ಕೋರೆ ಅವರ ಮ್ಯಾಗ ಪ್ರೀತಿ, ವಿಶ್ವಾಸ. ಇಂಥ ಕಾರ್ಯವನ್ನ ಮಾಡಿದಂಥ ಪೂಜ್ಯರ ಕೋರೆ ಅವರಿಗೆ ನಾನು ನತಮಸ್ತಕನಾಗಿ ಇವತ್ತು ಈ ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ ಸಹಕಾರ ತೋರಿಸಿದಂಥ ಮಹಾಂತೇಶ್ ಗುರು ಬಹಳ ಇಲ್ಲಿ ನೆನೆಸ್ಕೋಬೇಕಾಗ್ತೈತಿ. ನಾವು ನಮ್ಮ ಗುರುಗಳನ್ನು ಇವತ್ತು ಪೂಜಿಸಿ ಅವ್ರಿಗೆ ತೃಪ್ತಿ ಆಗ್ಯದವಿಲ್ಲ, ನಾವು ಸಂತೃಪ್ತಿಯಾಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಂಧುಗಳೇ. ವಿದ್ಯೆ ಇಲ್ಲದವ ಹದ್ದಿಗಿಂತ ಕಡೆ ಹತ್ತೀವಿ. ಅಂಥ ಶಕ್ತಿ, ಅಂಥ ಭಕ್ತಿ ನಮಗೆಲ್ಲವನ್ನ ಹೇಳಿಕೊಡುವಂಥ ಗುರುವಿನ ಮಹತ್ವ ಸಹಿತ ಇವತ್ತು ಸಾರಿ ಸಾರಿ ಹೇಳುವಂಥ ಸಮಾರಂಭ ಈಗ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಈ ಸಭೆ ಈ ಸಂದರ್ಭದಲ್ಲಿ ಮಹೋತ್ಸವದ ಕಾರ್ಯಾಧ್ಯಕ್ಷ ನಾಗಠಾಣ ಶಾಸಕ ವಿಠ್ಠಲ್ ಕಟಕದೊಂಡ ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯ ಹಣಮಂತ ನಿರಾಣಿ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ ವಿಜಯಪುರ ಹುಬ್ಬಳ್ಳಿ ಷಣ್ಮುಖಾರೂಢ ಮಠದ ಅಭಿನವ ಸಿದ್ಧಾರೂಢ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಮಾಜಿ ಶಾಸಕರು ಮಾಯನವರ ರಾಯಪುರ್, ಮಹಾದೇವ್ ಸಾಹುಕಾರ ಬೈರಗೊಂಡ, ಲಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಭೀಮಣ್ಣ ಕೋಲ್ಗಿ, ಇಲಿಯಾಸ್ ಬೋರಾಮಣಿ, ಜಟೆಪ್ಪ ರವಳಿ, ರಾಘವೇಂದ್ರ ಕಾಪ್ಸೆ ಸೇರಿದಂತೆ ಅನೇಕರು ಹಾಜರಿದ್ದರು. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡ್ಚಣ.